ನನಗೊಬ್ರು ತುಂಬಾ ಒಂದು ಒಳ್ಳೆ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ. ಮೇಡಮ್ ಎಲ್ರೂನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಮಾಡ್ತಾರೆ. ವಿಡಿಯೋ ಮಾಡೋರು ಆ ಸ್ಕೀಮ್ ಇದೆ ಅಪ್ಲೈ ಮಾಡಿ, ಈ ಸ್ಕೀಮ್ ಇದೆ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಅದ್ ಬಿಟ್ರೆ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಮಾಡಿ ದುಡ್ಡು ಬರುತ್ತೆ, ಸೋಷಿಯಲ್ ಮೀಡಿಯಾಗೆ ಬನ್ನಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಸಪೋಸ್ ನಾವು ಯೂಟ್ಯೂಬ್ ಚಾನಲ್‌ನೇ ತಗೊಂಡ್ರುನು, ಸೊ ಯೂಟ್ಯೂಬಲ್ಲಿ ನಮಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ಯಾವ ರೀತಿ ಫೇಸ್ ಮಾಡ್ಬೇಕು? ಅಂದ್ರೆ ಇವಾಗ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅಥವಾ ನಮ್ಮ ಚಾನಲಲ್ಲಿ ಏನೋ ತೊಂದರೆ ಆಗಿರುತ್ತೆ, ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಸೊ ನಾವ್ ಯಾವ ರೀತಿ ವಿಡಿಯೋಸ್‌ನ ಹಾಕ್ಬೇಕು, ಯಾವ ರೀತಿ ವಿಡಿಯೋಸ್‌ನ ಹಾಕ್ಬಾರ್ದು. ಸೊ ಈ ತರದ್ದೆಲ್ಲ ನಮ್ಮ ಕನ್ನಡದವರು ತಿಳಿಸ್ಕೊಟ್ಟಿರೋದು ತುಂಬಾನೇ ಕಡಿಮೆ ಇದೆ. ಸೊ ಇದನ್ನ ಯಾರು ಹೇಳೋದಿಲ್ಲ. ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ದುಡ್ಡು ಬರುತ್ತೆ ಅನ್ನೋದು ನಂಬ್ಕೊಂಡು ನಾವೂನು ಮಾಡಕ್ಕಾಗುತ್ತಾ ಮೇಡಮ್ ಅಂತ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ. ಖಂಡಿತವಾಗ್ಲೂ ನೀವು ಹೇಳಿರೋದು ತುಂಬಾ ಒಳ್ಳೆ ಕ್ವೆಶ್ಚನ್ ಅಂತಾನೆ ಹೇಳ್ತೀನಿ. ಸೊ ನನ್ನ ಒಂದು ಚಾನಲಲ್ಲಿ ನನ್ನ ಹಳೆಯ ವಿಡಿಯೋಸಲ್ಲಿ ನಾನು ಹಾಕಿದ್ದೆ ನಾನು ಯೂಟ್ಯೂಬ್ ಚಾನಲಲ್ಲಿ ಏನ್ ಬರುತ್ತೆ ಅಂತ. ಬಟ್ ನನ್ನ ಚಾನಲ್‌ಗೂನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿ ಸೊ ಮಾನಿಟೈಸೇಷನ್ ಆನ್ ಆಗಿ ಅದಾದ್ಮೇಲೆ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವೇನ್ ಮಾಡ್ಬೇಕಂದ್ರೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಸೊ ಹೊಸದನ್ನೇ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ನಾವ್ ಯಾವ್ಯಾವ ತರ ಪ್ರಾಬ್ಲಮ್ಸ್‌ನ ಫೇಸ್ ಮಾಡ್ಬೋದು. ಸೊ ಯಾವ ರೀತಿ ಮಾಡಿದ್ರೆ ಬೆಟರ್ ಇದೆ, ಯಾವ ರೀತಿ ಮಾಡಿದ್ರೆ ಬೆಟರ್ ಇಲ್ಲ ಅನ್ನೋದನ್ನ ಸೊ ಅಲ್ಲಿ ಗೈಡ್‌ಲೈನ್ಸ್ ಕೊಡ್ತಾ ಹೋಗ್ತೀನಿ. ಬರೀ ತುಂಬಾ ಪರ್ಫೆಕ್ಟ್ ಇದ್ದೀನಿ. ಸೊ ನಾನೇನೋ ಒಂದು ದೊಡ್ಡ ಯೂಟ್ಯೂಬರ್ ಅನ್ನೋ ಲೆಕ್ಕಕ್ಕೇನು ಹೇಳೋದಿಲ್ಲ. ಸೊ ನನಗೆ ಏನು ಗೊತ್ತಿದೆ ಆ ಒಂದು ವಿಚಾರಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಅಲ್ಲಿ ನೋಡಿ ಕಲಿಬೋದು. ಸೊ ನಿಮಗೆ ಜಿಮೇಲ್ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ತುಂಬಾ ಜನ ಹೇಳಿರ್ತಾರೆ. ನೀವು ಯೂಟ್ಯೂಬಲ್ಲಿ ಹೋದ್ರುನು ಅದು ಸಿಕ್ಬಿಡುತ್ತೆ. ಬಟ್ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ, ನಾವ್ ಯಾವ ತರ ವಿಡಿಯೋ ಹಾಕ್ಬೇಕು, ಹಾಕ್ಬಾರ್ದು, ಅದ್ರಲ್ಲೂ ಇವಾಗ ಏನಾಗ್ತಾ ಇದೆ, ಫೇಸ್‌ಲೆಸ್ ಚಾನಲ್ ಮಾಡಿ ಲಕ್ಷಗಂಟ್ಲೆ ಅಷ್ಟು ಈಸಿ ಅಲ್ಲ ಲಕ್ಷಗಂಟ್ಲೆ ಸಂಪಾದನೆ ಮಾಡೋದು. ಫೇಸ್‌ಲೆಸ್ ಚಾನಲಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್‌ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ.